ಸಿ ಫೇಸ್ ಸಿರಮ್ ಆನ್ಸರ್ ವಿಡಿಯೋ ಅಜ್ಜಿಗೆ ನಾನು ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳಲೇಬೇಕು. ಯಾಕೆ ಅಂತಂದ್ರೆ ಒಂದು ಕ್ರೀಮ್ನ ಫೇಸ್ಗೆ ಹ್ಯಾಂಡ್ಸ್ಗೆ ಯೂಸ್ ಮಾಡ್ಬೋದು, ಬಾಡಿ ಕೂಡ ಯೂಸ್ ಮಾಡ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿಜಯ್ ವ್ಲಾಗ್ಸ್. ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹಾಯ್, ಐ ಆಮ್ ವೀಣಾ ಜನು ಆ್ಯಂಡ್ ಐ ಆಮ್ ಫ್ರಮ್ ಹಾಸ್ಪೇಟ್. ಸೊ ಗೈಸ್, ಇವತ್ತಿನ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಶೆಲ್ಲಪ್ಪ ಅಂತಂದರೆ ನಾನು ಯೂಸ್ ಮಾಡಿರುವಂತಹ 3 ಬೆಸ್ಟ್ ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಯಾವುದು ನಾನು ಯೂಸ್ ಮಾಡಿ ನನಗೆ ಬೆಸ್ಟ್ ಅಂತ ಅನಿಸಿತು, ಓಕೆ ಇದನ್ನು ಇನ್ನೊಬ್ರು ಯೂಸ್ ಮಾಡ್ಬೋದು ಅಂತ ನನಗೆ ಅನಿಸಿತು, ಆ ಒಂದು 3 ಪ್ರಾಡಕ್ಟ್ಸ್ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ. ನಾನು ಯೂಸ್ ಮಾಡಿರುವಂತಹ ಫಸ್ಟ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟು ಹಿಮಾಲಯ ಅವ್ರದ್ದು ಫೇಸ್ ವಿಟಮಿನ್ ಸಿ ಫೇಸ್ ಸಿರಮ್ ಆರೆಂಜ್ ಫ್ಲೇವರ್ದು. ಸೊ ಇದನ್ನ ನಾನು ಲಾಸ್ಟ್ ಇಯರಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೇ ಬಿ 4th or 5th ಬಾಟ್ಲು, ನನಗೆ ಗೊತ್ತಿಲ್ಲ. ಇದು ಅಂತೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆದಮೇಲೆ ಇದು ಪೇಡ್ ಪ್ರಮೋಷನ್ ಅಲ್ಲ, ಇದು ಜಸ್ಟ್ ನನ್ನ ರಿವ್ಯೂನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೊಂದು ಫೇಸ್ ಸಿರಮ್ ಏನಿದೆ ಅಲ್ವಾ, ನಾವು ಕಂಟಿನ್ಯೂ ಆಗಿ ಬೆಳಿಗ್ಗೆ ಮತ್ತು ನೈಟ್ ಏನಾದರೂ ಯೂಸ್ ಮಾಡಿದ್ವಿ ಅಂತಂದರೆ 3 ಡೇಸಲ್ಲೇ ನಮ್ಮ ಫೇಸಲ್ಲಿ ಗ್ಲೋನೆಸ್ನ ಕಾಣ್ಬೋದು. ಲಾಸ್ಟ್ ಇಯರ್ ನಂದು ಡೆಲಿವರಿ ಆದಾಗ ಫೇಸಲ್ಲಿ ಅಷ್ಟೊಂದು ಗ್ಲೋ ಇದ್ದಿಲ್ಲ, ಯಾಕಂತಂದರೆ ಪೋಸ್ಟ್ಪೋನ್ ಸ್ಟಾರ್ಟ್ ಆದಾಗ ಡೆಲಿವರಿ ಆದಮೇಲೆ ಏನು ಜರ್ನಿ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅದರಲ್ಲಿ ನಮ್ಮ ಎಲ್ಲ ವಿಟಮಿನ್ಸು ಎಲ್ಲ ಕ್ಯಾಲರೀಸು ಕಡಿಮೆ ಆಗ್ತಾ ಹೋಗುತ್ತೆ. ಫೇಸಲ್ಲಿ ಡಲ್ನೆಸ್ಸು ಅದೆಲ್ಲನೂ ಎದ್ದು ಕಾಣ್ತಾ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ನನಗೆ ಸಿಕ್ಕಿರುವಂತಹ ಬೆಸ್ಟ್ ಪ್ರಾಡಕ್ಟ್ ಇದು. ಯಾರಿಗನಾಗಲಿ ನಾನು ಕಣ್ಣು ಮುಚ್ಕೊಂಡು ಸಜೆಸ್ಟ್ ಮಾಡ್ತೀನಿ. ಎಲ್ಲ ಟೈಪ್ಸ್ ಆಫ್ ಸ್ಕಿನ್ಗೆ ಇದು ಸೆಟ್ ಆಗುತ್ತೆ. ನಿಜವಾಗ್ಲೂ 3 ಡೇಸಲ್ಲೇ ನೀವು ನಿಮ್ಮ ಫೇಸ್ ಮೇಲೆ ಆಗುವಂಥ ಮ್ಯಾಜಿಕ್ನ ನೋಡ್ಬೋದು. ಸೊ ಒಂದು ಪ್ರಾಡಕ್ಟಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಫೇಸ್ ಗ್ಲೋನೆಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗೈಸ್, ನೆಕ್ಸ್ಟು ಪ್ರಾಡಕ್ಟ್ ಯಾವುದು ಅಂತ ತೋರ್ಸೋಕ್ಕಿಂತ ಮುಂಚೆಗೆ ನಾನು ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳಲೇಬೇಕು. ಯಾಕೆ ಅಂತಂದರೆ ದಿನದಿಂದ ದಿನಕ್ಕೆ, ವಿಡಿಯೋಯಿಂದ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಜಾಸ್ತಿ ಆಗ್ತಾ ಇದ್ದೀರಾ, ಲೈಕ್ಸ್ ಬರ್ತಾ ಇದೆ, ವ್ಯೂಸ್ ಬರ್ತಾ ಇದೆ. ಪರ್ಸ್ನಲ್ ಆಗಿ ಕೂಡ ಕೆಲವೊಂದು ಸಜೆಷನ್ಗಳನ್ನ ಮಾಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ನೀವು ಇಷ್ಟು ಚೆನ್ನಾಗಿ ಏನು ಸಜೆಸ್ಟ್ ಮಾಡ್ತೀರ ಅಥವಾ ಏನು ರೆಸ್ಪಾನ್ಸ್ ಮಾಡ್ತಾ ಇದ್ರಲ್ಲೋ, ಸೊ ಇದೆಲ್ಲದರಿಂದ ಕೂಡ ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನ ಮಾಡಬೇಕು ಅಂತಂತೇಳಿ ಎನರ್ಜಿ ಬರುತ್ತೆ. ಸೊ ಈ ಒಂದು ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತಂತೇಳಿ ಕೇಳ್ಕೊಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೆಯ್ಟ್ ಮಾಡಿದೆ, ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತಂತೇಳಿ ಹೇಳ್ತೀನಿ. ಗೈಸ್, ನಾನು ಯೂಸ್ ಮಾಡಿರುವಂತಹ ಸೆಕೆಂಡ್ ಐಟಮ್ ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀ ಅವರ ಈ ಒಂದು ಲಿಪ್ ಮಾಸ್ಕ್ ಅಥವಾ ಲಿಪ್ ಬಾಮ್. ಇದಂತೂ ಕಂಟಿನ್ಯೂ ಆಗಿ 1 ವೀಕ್ ಹಂಗೆ ಯೂಸ್ ಮಾಡಿದ್ವಿ ಅಂತಂದರೆ ಲಿಪ್ ಮೇಲೆ ಏನಾದರೂ ಡಾರ್ಕ್ ಸರ್ಕಲ್ಸ್ ಅಂದರೆ ಬ್ಲ್ಯಾಕ್ ಏನಿರುತ್ತಲ್ವ, ಸೊ ಅದನ್ನು ಚೇಂಜ್ ಆಗೋದನ್ನು ನೀವೇ ಅಬ್ಸರ್ವ್ ಮಾಡ್ಬೋದು. ಇದನ್ನು ಅಷ್ಟೇ ನಾನು ಲಾಸ್ಟ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನಗೆ ವರ್ಕ್ ಆಗಿರೋದಕ್ಕೆ ನಾನು ನಿಮಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ನ. ಇದು ಪ್ಯಾಕಿಂಗ್ ಕೂಡ ಅಷ್ಟೇ ಎಷ್ಟು ಕ್ಯೂಟಾಗಿರುತ್ತೆ, ಇಷ್ಟೇ ಪಾಕೆಟ್ ಫ್ರೆಂಡ್ಲಿ, ಎಲ್ಲಿ ಬೇಕಾದರೂ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ಇದೂ ಅಷ್ಟೇ ಎಲ್ಲರೂ ಯೂಸ್ ಮಾಡೋಂಥ ಒಂದು ಪ್ರಾಡಕ್ಟು, ಬೆಸ್ಟ್ ಪ್ರಾಡಕ್ಟ್ ಲಿಪ್ಪಿಗೆ. ಸೊ ಗೈಸ್, ನಾನು ಯೂಸ್ ಮಾಡ್ತಿರುವಂತಹ ನೆಕ್ಸ್ಟ್ ಪ್ರಾಡಕ್ಟು ಮಾಮಾ ಅರ್ತ್ ಅವರ ಬೀಟ್ರೂಟ್ ಮಾಯಿಶ್ಚರೈಸರ್. ಈ ಒಂದು ಕ್ರೀಮ್ನ ಫೇಸ್ಗೆ ಹ್ಯಾಂಡ್ಸಿಗೆ ಯೂಸ್ ಮಾಡ್ಬೋದು, ಬಾಡಿ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟು. ಇದೂ ಅಷ್ಟೇ ಕಂಟಿನ್ಯೂ ನಾವೇನಾದರೂ ಯೂಸ್ ಮಾಡಿವಿ ಅಂತಂದರೆ ನಮ್ಮ ಫೇಸಲ್ಲಿ ಆಗುವಂತಹ ಬದಲಾವಣೆನ ನಾವು ನೋಡ್ಬೋದು. ಈ ಒಂದು ಪ್ರಾಡಕ್ಟ್ ಅಂತಲ್ಲ, ಬೇರೆ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ನಾವು ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ ಅದು ನಮಗೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತಂತೇಳಿ. ಅದಾದಮೇಲೆ ಸ್ಕಿನ್ ಟೈಪ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಕೆಲವೊಬ್ಬರಿಗೆ ಏನೇ ಯೂಸ್ ಮಾಡಿದ್ರು ಕೂಡ ಸ್ಕಿನ್ನು ಅಡ್ಜಸ್ಟ್ ಆಗಿಬಿಡುತ್ತೆ. ಇನ್ನು ಕೆಲವೊಬ್ರಿಗೆ ಹೇಗಿರುತ್ತೆ ಅಂತಂದರೆ ನೀವು ಏನಾದರೂ ಯೂಸ್ ಮಾಡಿ ಅಡ್ಜಸ್ಟ್ ಆಗಲ್ಲ, ಅದೊಂಥರ ವೈಟ್ ಪ್ಯಾಚು ಈ ಥರ ಎಲ್ಲ ಕಾಣ್ತಾ ಹೋಗುತ್ತೆ. ಸೊ ಇವು ಯಾವುದೇ ಪ್ರಾಡಕ್ಟ್ ನೀವು ಯೂಸ್ ಮಾಡೋ ಬದಲು ನಿಮ್ಮ ಸ್ಕಿನ್ ಏನಿರುತ್ತೆ, ಏನು ತಗೊಳುತ್ತೆ, ಏನು ತಗೊಳ್ಳಲ್ಲ ಅನ್ನೋದು ಗೊತ್ತಿದ್ರೆ ಯಾವುದನ್ನ ಪ್ರಾಡಕ್ಟ್ ಆಗಿರ್ಬೋದು ಆರಾಮಾಗಿ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಇದೂ ಅಷ್ಟೇ ಯೂಸ್ ಮಾಡ್ತಾ ಇದ್ವಿ ಕಂಟಿನ್ಯೂ ಆಗಿ ಅಂತಂದರೆ ಆ ಫೇಸಲ್ಲೆಲ್ಲ ಒಂಥರ ಏನಂತಾರೆ ಪಿಂಕ್ ರೆಡ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಇದು ಕೂಡ ಅಷ್ಟೇ ಬೆಸ್ಟ್ ಪ್ರಾಡಕ್ಟ್. ಸೊ ಗೈಸ್,
ಈ ಒಂದು 3 ಪ್ರಾಡಕ್ಟ್ಸ್ನ ನಾನು ಕಂಟಿನ್ಯೂ ಆಗಿ ಯೂಸ್ ಮಾಡಿ ನನಗೆ ಏನು ರಿಸಲ್ಟ್ ಸಿಕ್ಕಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲದರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಗೈಸ್ ಚೆಕ್ ಮಾಡಿ. ಹಾಗೆ ಇದು ಯಾವುದೇ ರೀತಿಯಂಥ ಸ್ಪಾನ್ಸರ್ ವಿಡಿಯೋ ಅಲ್ಲ. ಈ ನಾನು ಮಾಡಿರೋಂತಹ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗಂತೂ ಸಖತ್ತಾಗಿ ವರ್ಕೌಟ್ ಆಗಿದೆ ಎಲ್ಲ ಪ್ರಾಡಕ್ಟ್ಸ್ಗಳು. ಅದ್ರ ಜೊತೆಗೆ ಖುಷಿಯಾಗಿರಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಇವೆರಡು ಕೂಡ ತುಂಬ ಮುಖ್ಯ. ಅದಾದಮೇಲೆ ನಿಮಗೆ ಏನು ಸೆಟ್ ಆಗುತ್ತೆ ಅನ್ನೋದು ಫಸ್ಟು ನೀವು ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಕಾಲಿಟ್ರೆ ಚೆನ್ನಾಗಿ ಅಂತ ಅನಿಸುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಮತ್ತು ನೆಕ್ಸ್ಟ್ ಸ್ಯಾಟರ್ಡೆ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ಜೊತೆ ನಾನು ನಿಮ್ಮನ್ನೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಕಡೆಯಿಂದ ನಮಸ್ಕಾರ.